ಕಾಸು ಬೇಡ ಅಂತ ನೀನೇನೋ ಹೇಳ್ಬಿಟ್ಟೆ. ಈಗ ಕೊಡೋಕ್ಕೆ ನನ್ನ ಹತ್ರ ಕಾಸು ಇಲ್ಲ, ಹಾಗಂತ ನಿನ್ನ ಋಣನ ಇಟ್ಕೊಳಕ್ಕೆ ನನಗೆ ಮನಸ್ಸಿಲ್ಲ. ಮುಂದಿನ ಸರಿ ಯಾವಾಗಾದ್ರೂ ಸಿಗೋ, ಖಂಡಿತ ನೀನು ದುಡ್ಡು ಕೊಟ್ಬಿಡ್ತೀನಿ. ಏನಪ್ಪ ನೀನು ಋಣ ಅಂತೆಲ್ಲ ಮಾತಾಡ್ತೀಯ? ಇವತ್ತು ನಿನ್ನ ಹತ್ರ ಕಾಸಿಲ್ದೇ ಇರ್ಬೋದು, ನಾಳೆ ಕಾಸಿನ ಮಳೆನೇ ಸುರಿಬೋದು, ಯಾವನಿಗೆ ಗೊತ್ತು? ಸಮಯ ಬಂದಾಗ ಎಲ್ಲನೂ ಸರಿಯಾಗುತ್ತೆ. ಈಗ ಹಸು ತಿಂದ ಹುಲ್ಲು ಹಾಲಾಗೋದಕ್ಕೆ ಸಮಯ ತಗೊಳುತ್ತೆ. ಆ ಹಾಲು ಮೊಸರಾಗಿ ಬೆಣ್ಣೆ ಆಗೋದಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕಾಗುತ್ತೆ. ಆದರೆ ಆ ಬೆಣ್ಣೆ ತುಪ್ಪವಾಗಿ ಬದಲಾಗೋದಕ್ಕೆ ಸಮಯದ ಜೊತೆಗೆ ಶ್ರಮನೂ ಬೇಕಾಗುತ್ತೆ. ನಿಜವಾದ ಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಮಾತ್ರ ಯಾವತ್ತಿಗೂ ಕೆಡದೇ ಇರುವಂಥ ತುಪ್ಪ ಸಿಗೋದಕ್ಕೆ ಸಾಧ್ಯ. ಇದು ನಮ್ಮ ಜೀವನಕ್ಕೂ ಅನ್ವಯಿಸುತ್ತೆ. ಆಹಾ, ಎಷ್ಟು ಚೆನ್ನಾಗಿ ಹೇಳ್ದಪ್ಪ. ಏನಪ್ಪ? ಒಂದ ಎಳ್ನೀರು ಕೊಟ್ಟ, ನನ್ನ ದಾಹ ತೀರಿಸ್ತಾ ಹೊಟ್ಟೆ ಹೋದ್ನಲ್ಲ. ಆದರೂ ಎಂಥ ಒಳ್ಳೆ ಮಾತು ಹೇಳ್ದ. ಸಮಯದ ಜೊತೆ ಶ್ರಮ ಸೇರ್ಬಿಟ್ರೆ ಕೆಡದೇ ಇರೋ ತುಪ್ಪ ಸಿಗುತ್ತಂತೆ. ಮೈನೇರ ಯಾಕೆ ಇಷ್ಟು ಲಗು ಕೊಟ್ರಿ? ಅಯ್ಯೋ, ಯಾವತ್ತಿದ್ರೂ ಕೊಡ್ಲೇಬೇಕಲ್ವಾ ಪವ್ಯ, ಅದಕ್ಕೆ ಕೊಟ್ಟೆ. ಭಾಳ ಚಲೋ ಆತ್ರಿ ಮೈನೇರ. ಇನ್ನೇನೇ ಬೇಕಿದ್ರೆ ಹೇಳ್ರಿ, ಪಟ್ ಅಂತ ತಂದು ಕೊಡ್ತೀನಿ. ಸರಿ ಆಯ್ತು. ಮಂಜಣ್ಣ, ಇದು ಹೋದ ತಿಂಗಳಿನ ಬಾಕಿ ಮತ್ತೆ ಈ ತಿಂಗಳ ಅಡ್ವಾನ್ಸ್. ತುಂಬ ಉಪಕಾರ ಆಯ್ತು ಗಿರಿಜಕ್ಕ, ತುಂಬ ಥ್ಯಾಂಕ್ಸ್. ಆಮೇಲೆ ಇನ್ನು ಮುಂದೆ ಏನೇ ಬಾಕಿ ಇದ್ರೂ ನಮ್ಮ ಯಜಮಾನ್ರನ್ನ ಕೇಳಕ್ಕೆ ಹೋಗಬೇಡಿ, ನನ್ನೇ ಕೇಳಿ, ನಾನೇ ಕೊಡ್ತೀನಿ. ಅದು ಅವ್ರಿಗೆ ಈಗ ಮಾಡ್ತಿದ್ದ ಕೆಲಸದ ಜೊತೆ ಇನ್ನೊಂದು ಹೊಸ ಕೆಲಸ ಸಿಕ್ಕಿದೆ. ಅವ್ರಿಗೆ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ, ಸುಮ್ಮನೆ ತೊಂದರೆ ಕೊಡೋದು ಬೇಡ ಅಂತ. ಆತ್ರಿ ಆಯ್ತು ಗಿರಿಜಕ್ಕ, ಬರ್ಲಾ? ಇನ್ನೊಂದು ವಿಷಯ, ಪವ್ಯ, ನಾಳೆ ನೀನು ಬ್ಯಾಂಕ್ಗೆ ಹೋಗ್ತೀಯಾ ಅಂತ ಹೇಳಿದ್ದೆ ಅಲ್ಲ? ಹೌದ್ರಿ. ಇದಿಷ್ಟು ದುಡ್ಡನ್ನ ನಮ್ಮ ಯಜಮಾನ್ರ ಅಕೌಂಟಿಗೆ ಹಾಕ್ಬಿಡ್ತೀಯಾ? ಇದ್ರಲ್ಲಿ ಅಕೌಂಟ್ ಡೀಟೇಲ್ಸ್ ಇದೆ. ಏನ್ರಿ ವೈನ್ಯಾರ, ಸೇವಿಂಗ್ಸ್ ಮೇಲೆ ಸೇವಿಂಗ್ಸು, ಸೇವಿಂಗ್ಸ್ ಮೇಲೆ ಸೇವಿಂಗ್ಸು. ಎಲ್ಲ ಭಗವಂತನ ಕೃಪೆ. ಅಂದಂಗ ಈ ವಿಚಾರನು ಶಿವಪ್ಪಣ್ಣರಿಗೆ ಹೇಳಂಗಿಲ್ರಿ. ಯಾಕಪ್ಪ ಅಂತಂದ್ರ ಅವರು ಬೇರೆ ಕೆಲ್ಸದಾಗ ಬಿಜಿ ಇರ್ತಾರ ನೋಡ್ರಿ, ಅದಕ್ಕೆ ರೀ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬ್ಯಾಡ್ರಿ. ಬರ್ತೀರಿ. ಬರ್ಲಾ ಗಿರಿಜಕ್ಕ? ಅಮ್ಮ ಗಿರಿಜಾ, ಮಾವ, ನಿನ್ನ ಗಂಡನ ಗೊತ್ತಾಗದ ಹಾಗೆ ಎಷ್ಟು ಸಹಾಯ ಮಾಡ್ತೀಯಮ್ಮ, ನೀನು ಎಷ್ಟು ಕಷ್ಟಪಡ್ತಿದ್ದೀಯಮ್ಮ. ನಿಜವಾಗ್ಲೂ ನೀನು ನಮ್ಮ ಮನೆಗೆ ದೇವತೆ ಕಡಮ್ಮ, ದೇವತೆ. ಅಯ್ಯೋ ಮಾವ, ನನ್ನ ದೇವತೆ ಹಾಗೇ ನೋಡ್ಕೊಳ್ಳೋ ಗಂಡ, ನನ್ನ ದೇವತೆ ಥರನೇ ನೋಡೋ ಮಾವ ಇರೋವಾಗ ನಾನು ನಿಜವಾಗ್ಲೂ ದೇವತೆನೇ ಅನ್ಸುತ್ತೆ. ಅಬ್ಬಬ್ಬಾ, ನೀನು ಎಷ್ಟು ಹೊಗಳಿದ್ರು ನೀನು ಬೀಗದೇ ಇಲ್ಲ, ಅದು ನಿನ್ನ ದೊಡ್ಡ ಗುಣ. ಗಿರ್ಜವ್ರೆ, ಸೋಷಿಯಲ್ ಸಂಧ್ಯವ್ರೆ, ಏನು ಇಷ್ಟೊತ್ತಲ್ಲಿ? ನಾನು ನಿಮ್ಮ ಹತ್ರ ನೆನ್ನೆ ಸೀರೆ ತೊಗೊಂಡು ಹೋಗಿದ್ನಲ್ಲ, ಅದನ್ನು ಸ್ಟೇಟಸಲ್ಲಿ ಹಾಕಿದ್ದೆ ರೀ. ನನ್ನ ಫ್ರೆಂಡ್ಸು, ರಿಲೇಟಿವ್ಸು, ಅತ್ತೆ ಮನೆ ಕಡೆ, ನನ್ನ ತವ್ರ ಮನೆ ಕಡೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಎಲ್ಲರೂ ಸೀರೆನ ನನಗೆ ಬೇಕು ಅಂತ ಹೇಳ್ತಿದ್ರು. ಅದಕ್ಕೆ ನೋಡಿ 10 ಸೀರೆಗೆ ಆರ್ಡ್ರ್ ತಗೊಬಂದಿದ್ದೀನಿ. ಹೌದಾ? ನಮ್ಮ ಸೀರೆಗಳಿಗೆ ಇಷ್ಟು ಒಳ್ಳೆ ಅಭಿಪ್ರಾಯಗಳು ಬರುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಸರಿ ಆಯಿತು, ನಾಳೆನೇ ತಲುಪಿಸ್ತೀನಿ ನಿಮಗೆ. ತಗೊಳ್ಳಿ ದುಡ್ಡು, ಎಣಿಸ್ಕೊಬಿಡಿ. ಆಮೇಲೆ ಇನ್ನೊಂದು ವಿಷಯ, ನಾನು ಸೀರೆ ಬಿಸ್ನೆಸ್ ಮಾಡ್ತಿರೋದು ನಮ್ಮ ಯಜಮಾನ್ರಿಗೆ ಗೊತ್ತಿಲ್ಲ. ಅಪ್ಪಿತಪ್ಪಿ ಬಾಯಿ ಬಿಟ್ಬಿಟ್ಟಿರೋ ನೀವು. ಹೌದಾ? ಇಲ್ಲ ಬಿಡಿ, ಹೇಳಲ್ಲ. ನಾನು ಬರ್ತೀನಿ. ಬರ್ತೀನಿ ಅಂಕಲ್. ಆಯ್ತು ಮಾವ, ಇವ್ರು ಬರೋ ಹೊತ್ತಾಯ್ತು, ನಾನು ಸೀರೆಗಳನ್ನೆಲ್ಲ ಎತ್ತಿಟ್ಬಿಡ್ತೀನಿ. ಆಯ್ತಮ್ಮ. ಭಗವಂತ, ನೀನು ನಿಜವಾಗ್ಲೂ ದೊಡ್ಡವನಪ್ಪ. ಅಯ್ಯೋ, ಇಬ್ಬರು ಇಲ್ಲೇ ಇದ್ದಾರೆ. ಛೇ, ಸ್ವಲ್ಪ ಲೇಟಾಗಿ ಬಂದಿದ್ರೆ ಅವ್ರು ಬಾಗಿಲು ಹಾಕ್ಕೊಂಡು ಹೋಗಿರೋರು. ನಾನು ಇವಾಗ ಬಂದಿದ್ದೀನಿ, ಗ್ಯಾರಂಟಿ ಬಾಕಿ ಅಮೌಂಟ್ ಕೇಳ್ತಾರೆ. ಪೆಟ್ರೋಲ್ಗೂ ಕಾಸಿಲ್ಲದೆ ನಡ್ಕೊಂಡು ಓಡಾಡ್ತಿದ್ದೀನಿ. ಇಂಥ ಟೈಮಲ್ಲಿ ಬಾಕಿ ಅಮೌಂಟ್ ಕೇಳಿದ್ರೆ ನಾನು ಎಲ್ಲಿಂದ ತರಲಿ? ವಾಪಸ್ ಹೋಗ್ಬಿಡ್ಲಾ? ಬೇಡ, ಮಕ ಮುಚ್ಕೊಂಡು ಗೊತ್ತಾಗ್ದಂಗೆ ಹೋಗ್ಬಿಡ್ತೀನಿ. ಶಿವಪ್ಪಣ್ಣರ, ಏನ್ರಪ್ಪ ನೋಡಿದ್ರು ನೋಡ್ದ ಹಂಗ ಹೊಂಟ್ಬಿಟ್ಟಿರಲ್ಲ. ಬರ್ರಿ ನಿಶವನ್ನ ಸ್ವಲ್ಪ ಮಾತಾಡಿ ಹೋಗಿ. ಅದು ನಾನು ಏನೋ ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದೆ, ಹಾಗಾಗಿ ನೀವಿಬ್ರು ಇದ್ದಿದ್ದು ಗಮನಿಸ್ಲಿಲ್ಲ, ಕ್ಷಮೆ ಇರಲಿ. ಆದ್ರೆ ಶಿವಪ್ಪಣ್ಣರ, ನೀವು ಹಿಂಗೆ ಮಾಡ್ತೀರಿ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಬಿಡ್ರಿ. 100% ಇವ್ರು ಬ್ಯಾಲೆನ್ಸ್ ಕೇಳಕ್ಕೆ ಹೀಗೆ ಹೇಳ್ತಾ ಇದ್ದಾರೆ. ಈಗ ಊರವ್ರ ಮುಂದೆ ಎಲ್ಲ ನನ್ನ ಮರ್ಯಾದೆ ಹೋಗೋದು ಗ್ಯಾರಂಟಿ. ಏನು ಮಾಡಲಿ? ನಾನು ನೆನೆಸಲಿಲ್ಲ ಮಾರ್ರೆ.
ಅದು ಅದು ಶಿವಪ್ಪಣ್ಣರ ಈಗ ಅದೆಲ್ಲ ಏನು ಬ್ಯಾಡ್ರಿ, ಹೋಗಿ ರೆಸ್ಟ್ ಮಾಡ್ರಿ, ಏನಿದ್ರು ಬೆಳಿಗ್ಗೆ ಮಾತಾಡೋಣ. ಏನಪ್ಪ ಮುಂಜಾನ? ಆಯ್ತು, ಅಂಗಡಿ ಬಾಗ್ಲಾಕ. ನಾವು ಬರ್ತೀವ್ರಿ. ಶಿವಣ್ಣ, ಗುಡ್ ನೈಟ್. ಇದೇನಿದು ಬ್ಯಾಲೆನ್ಸ್ ಕೇಳ್ತಾರೆ ಅನ್ಕೊಂಡ್ರೆ ಬ್ಯಾಲೆನ್ಸ್ಡಾಗಿ ಮಾತಾಡಿ ಹೊಡೋದ್ರಲ್ಲ. ಬೆಳಗ್ಗೆ ಮಾತಾಡೋಣ ಅಂತ ಹೇಳಿದ್ರು, ಅಂದರೆ ಬೆಳಗ್ಗೆ ಕ್ಯಾಚ್ ಹಾಕೋತಾರೆ ಅನ್ಸುತ್ತೆ. ಅಯ್ಯೋ ಗಿರಿ, ಟೆನ್ಷನ್ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ರೀ, ನೀವು ನೋಡಿದ್ರೆ ಕೆಲಸ ಸಿಗೋದ್ರ ಬಗ್ಗೆ ಯಾವ ಟೆನ್ಷನ್ನು ಇಲ್ಲ ಅಂತ ಹೇಳ್ತಿದ್ದೀರಾ, ಆದ್ರೆ ಟಿವಿಲಿ ಪೇಪರಲ್ಲೆಲ್ಲ ನಿರುದ್ಯೋಗ ಸಮಸ್ಯೆ ಬಗ್ಗೆ ಎಷ್ಟೆಲ್ಲ ಹೇಳ್ತಿದ್ದಾರೆ. ನನ್ಗೆ ಯಾವ್ದನ್ನ ಅಂತ ನಂಬ್ಲಿ? ಅಯ್ಯೋ ಗಿರಿ, ನೀನು ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೋಬೇಡ, ನೀನು ನನ್ನ ನಂಬು. ಇನ್ಫ್ಯಾಕ್ಟ್ ನಿನಗೊಂದು ವಿಷಯನೇ ಗೊತ್ತಿಲ್ಲ, ನನಗೆ ಕೆಲಸ ಕೊಡೋದಕ್ಕೆ ರೆಡ್ ಕಾರ್ಪೆಟ್ ಹಾಸ್ಕೊಂಡು 16 ಕಂಪ್ನಿಗಳು ಕ್ಯೂ ಅಲ್ಲಿ ನಿಂತಿದೆ. ಇನ್ಫ್ಯಾಕ್ಟ್ ಯಾವ ಕಂಪ್ನಿನ ಆಯ್ಕೆ ಮಾಡ್ಕೋಬೇಕು ಅನ್ನೋದು ನನ್ನ ಕೈಲಿದೆ. ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀನಿ, ಯಾರು ಸಂಬಳ ಜಾಸ್ತಿ ಕೊಡ್ತಾರೆ. ಯಾಕಿಂತ ಪರಿಸ್ಥಿತಿಗೆ ತಂದೆ ಭಗವಂತ ನನ್ನನ್ನು? ಬೇಗ ಪರಿಹಾರ ಕೊಡು ಪ್ಲೀಸ್, ಬೇಗ ಪರಿಹಾರ ಕೊಡು. ಕೆಲಸ ಹುಡುಕಿ ಸಾಕಾಯ್ತು. ಹಾಳಾದ ಪೆಟ್ರೋಲ್ಗೂ ಕಾಸಿಲ್ಲ. ಏನು ಬಸ್ಸಿಗೆ ಮುಡ್ಸೋದೋ ಏನು. ಸೀರೆ $150 $200 ಇಸ್ಕೊಳ್ತಾ ಇದ್ದೆ. ಎಷ್ಟು ಪ್ರಾಮಾಣಿಕತೆ ಇದೆ ಇವಳಿಗೆ. ಆದರೆ ತಂದೆಯಾಗಿ ನನ್ನ ಜವಾಬ್ದಾರಿನ ನಿಭಾಯಿಸ್ದಾರಾಗಿ ಮಾಡ್ಬಿಟ್ಟಲ್ಲ ಭಗವಂತ ನೀನು. ಅಮ್ಮ, ನಾನು ಅಪ್ಪನ ಹತ್ರ ಕೇಳಲ್ಲ, ನೀನೇ ಕೇಳಿಸ್ಕೊಡು. ಪ್ರಾಣಿ, ನಿಮ್ಮಪ್ಪ ಬ್ಯುಸಿ ಇರಲ್ವೇನೆ?
ಇದನ್ನೆಲ್ಲ ರಾತ್ರಿನೇ ಕೇಳಬೇಕು ತಾನೆ. ಸರಿ, ಅವರು ರೂಮಲ್ಲಿ ಇರಬೇಕು, ಹೋಗಿ ಕೇಳು. ಪ್ರಾಣಿ ಇವಾಗ ಇಲ್ಲಿಗೆ ಬರ್ತಾಳೆ, ದುಡ್ಡು ಕೇಳ್ತಾಳೆ, ಇಲ್ಲ ಅನ್ನೋಂಗೂ ಇಲ್ಲ, ಕೊಡೋಕೆ ನನ್ನ ಹತ್ರ ಕಾಸು ಇಲ್ಲ. ಎಂಥ ಪರಿಸ್ಥಿತಿ ತಂದ್ಬಿಟ್ಟೆ ಭಗವಂತ ನನಗೆ. ನನ್ನ ನೋಡಿ ಕೈಲಾಗ್ತಾನೆ ಅನ್ಕೊಂಡ್ಬಿಟ್ರೆ ಏನು ಮಾಡಲಿ? ಸರಿ. ಅಪ್ಪ ಅಪ್ಪ ಅಮ್ಮ, ಅಪ್ಪ ರೂಮಲ್ಲಿಲ್ಲ. ನನಗೆ ಗೊತ್ತು ರೀ, ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಮುಖ ತೋರ್ಸಕ್ಕಾಗದೆ ಅಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿರ್ತೀರ. ಪಾಪ ನೀವು. ಪ್ರಣಿ, ಅವ್ರ ಜೇಬಲ್ ದುಡ್ಡಿರ್ಬೇಕು ನೋಡಮ್ಮ. ತಪ್ಪಲ್ವಾ ಅಮ್ಮ? ಅಯ್ಯೋ, ನಾನೇ ಹೇಳ್ತಿದ್ದೀನಲ್ಲ, ತಗೋ. ಸರಿ ದೇವ್ರೆ, ಅಪ್ಪನ ಜೇಬಲ್ಲಿ ಕೈ ಹಾಕಿ ದುಡ್ಡು ತಗೊಳೋದು ತಪ್ಪು. ಆದ್ರೆ ನಾನು ಏನು ಮಾಡಲಿ? ನನಗೆ ಟೈಮ್ ಇಲ್ಲ, ಕಾಲೇಜ್ಗೆ ಹೋಗಬೇಕು. ರೆಕಾರ್ಡ್ ಬುಕ್ ತೊಗೊಂಡು ಹೋಗಲಿಲ್ಲ ಅಂದರೆ ಅಷ್ಟೇ ಮ್ಯಾಮು. ಸಾರಿ ಅಪ್ಪ. ನೀನು ಕ್ಷಮೆ ಕೇಳ್ತಾ ಇದ್ದೆ, ಆದರೆ ನನಗೆ ಅದಕ್ಕೂ ಧೈರ್ಯ ಇಲ್ದಂಗೆ ಆಯ್ತಲ್ಲ ಮಗಳು. ಜೇಬಲ್ ಏನೂ ಸಿಗದೆ ಇದ್ದಾಗ ಪ್ಲೀಸ್ ಈ ಅಪ್ಪನ ಬೈಕೋಬೇಡ. ಅಮ್ಮ, ನಾನು ಮಾತ್ರ ಅಪ್ಪನ ಜಾಬಕ್ಕೆ ಕೈ ಹಾಕಂಗಿಲ್ಲ, ಅಕ್ಕ ಆದ್ರೆ ಹಾಕ್ಬೋದಾ? ಸ್ಕಂದ, ಅಷ್ಟ್ ಮೇಲ್ಗಡೆ ಸಿಕ್ಸಿರೋ ಪ್ಯಾಂಟು ನಿನ್ ಕೈಗೆ ಎಟ್ಕಲ್ಲ, ಸುಮ್ನಿರೋ. ದೊಡ್ಡವನಾದ್ಮೇಲೆ ಅಪ್ಪನ ಜಾಬಕ್ಕೆ ಕೈ ಹಾಕಿ ದುಡ್ಡು ತಗೋತೀನಿ. ಆಹಾ, ದೊಡ್ಡೋನಾದ್ಮೇಲೆ ನಾನು ದುಡಿತೀನಿ ಅಂತ ನಿನ್ ಬಾಯಲ್ಲಿ ಬರ್ಲಿಲ್ಲ. ಅಪ್ಪನ ಪ್ಯಾಂಟ್ ಜೇಬಿಗೆ ಕೈ ಹಾಕ್ತಾನಂತೆ. ಗಂಡ್ಮಕ್ಳಿಗೆ ಬೆಲೆನೇ ಇಲ್ಲ. ಮುಂದಿನ ಜನ್ಮದಲ್ಲಿ ಹೆಣ್ಮಗು ಆಗ್ಬಿಟ್ಟಿರ್ತೀನಿ. ಯೋ, ಆಯ್ತು ಸುಮ್ನಿರೋ. ಅಮ್ಮ, ಇಲ್ಲಿ 650 ರೂಪಾಯಿ ಇದೆ. ಚೇಂಜ್ ಇಲ್ಲ, ಅದಕ್ಕೆ 150 ರೂಪಾಯಿ ತಗೋತಾ ಇದ್ದೀನಿ. ಬುಕ್ ಬಂದು 128 ರೂಪಾಯಿ. ಇನ್ನ 22 ರೂಪಾಯಿ ಚೇಂಜ್ನ ಸಂಜೆ ಅಪ್ಪಂಗೆ ಕೊಟ್ಬಿಟ್ಟು ಸಾರಿ ಕೇಳ್ಬಿಡ್ತೀನಿ. ಅಮ್ಮ, 150 ರೂಪಾಯಿ ತಗೊಂಡಿದ್ದೀನಿ, ಚೇಂಜ್ ಆಮೇಲೆ ಕೊಡ್ತೀನಿ. ಸರಿ, ಬಾರಸ್ಕಂದ. ಬಾಯ್ ಅಮ್ಮ. ಬಾಯ್. ಬಾಯ್. ಹುಷಾರೋ. ಅಪ್ಪ ಭಗವಂತ, ಈಗೇನಾದ್ರೂ ದುಡ್ಡು ಸಿಕ್ಕಿರ್ಲಿಲ್ಲ ಅಂತಿದ್ರೆ ಇವ್ರಿಗೆ ಎಷ್ಟು ಅವಮಾನ ಆಗಿರೋದು. ಅಯ್ಯೋ, ಮಗಳು ಓದಿಗೆ ದುಡ್ಡು ಕೊಡ್ಲಿಲ್ವಲ್ಲ ನಾನು ಅಂತ ಅವರು ನೊಂದ್ಕೊಂಡಿರೋರು. ನಿನ್ನಿಂದ ಎಲ್ಲ ಒಳ್ಳೇದೇ ಆಗ್ತಿದೆ. ದೇವ್ರೆ ದೇವ್ರೆ. ನನ್ನ ಜಾಬಲ್ಲಿ 650 ರೂಪಾಯಿ ದುಡ್ಡ. ಪೆಟ್ರೋಲ್ ಹಾಕ್ಸಕ್ಕೆ ದುಡ್ಡಿಲ್ಲ ಅಂತ ಅನ್ಕೊಳ್ತಾ ಇದ್ದೆ, ಈ ದುಡ್ಡಲ್ಲಿಂದ ಬಂತು? ಮರ್ತು ನಾನೇನಾದ್ರೂ ಇಟ್ಟಿದ್ನ? EMI? ಅರೆ, EMI ದುಡ್ಡು ಕಟ್ಟಾಗಿದೆಯಲ್ಲ, ಅಕೌಂಟಲ್ಲಿ 1 ರೂಪಾಯಿ ಇರಲಿಲ್ಲ. ಇದಾದ 12,000 ಯಾರು ಡೆಪಾಸಿಟ್ ಮಾಡಿದ್ರು? ಗಿರಿ ಹತ್ರ ಇಷ್ಟೊಂದು ದುಡ್ಡು ಬರೋಕೆ ಹೇಗೆ ಸಾಧ್ಯ? ಅಮ್ಮ ಗಿರಿಜಾ, ವಾಕಿಂಗ್ ಮುಗೀತು, ಬಿಸಿ ಕಾಫಿ ತಂದ್ಕೊಡಮ್ಮ. ಹಾ ಮಾವ, ತಂದೆ. ತಗೊಳ್ಳಿ ಮಾವ. ಕೊಡಮ್ಮ. ಗಿರಿ ಗಿರಿ ಅಯ್ಯೋ ರೀ, ಏನಾಯ್ತು? ಯಾಕೆ ಕಿಚ್ಚಾಡ್ತಿದ್ದೀರಾ? ಅಲ್ಲ, ನೀವ್ ಇಷ್ಟೊತ್ತು ರೂಮಲ್ಲೇ ಇದ್ರಾ? ಮತ್ತೆ ಪ್ರಣಿ ನೀವು ರೂಮಲ್ಲೇ ಇರ್ಲಿಲ್ಲ ಅಂತ ಹೇಳಿದ್ಲಲ್ಲ? ಅದು ಇಂಪಾರ್ಟೆಂಟ್. ಇವಾಗ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ನನ್ನ ಪ್ಯಾಂಟ್ ಜೇಬಲ್ಲಿ ದುಡ್ಡು ಎಲ್ಲಿಂದ ಬಂತು? ಲೇ ದಡ್ಡ, ನನ್ನ ಜೇಬು ಅಂತೀಯ, ನಿನ್ನ ಜೇಬಲ್ಲಿ ದುಡ್ಡು ಹಾಕಿ ಬಂತು ಅಂತ ಅವಳು ಕೇಳ್ತೀಯ. ನಿಂದೇ ಇರಬೇಕು ದುಡ್ಡು. ಅಯ್ಯೋ ಅಪ್ಪ, ನನ್ನ ಹತ್ರ 1 ರೂಪಾಯಿ ಇರಲಿಲ್ಲ. ಹೇಳ್ಗಿರಿ. ಅಯ್ಯೋ ರೀ, ನನಗೇನ್ರಿ ಗೊತ್ತಿರುತ್ತೆ? ನೀವೇ ಜೇಬಲ್ಲಿಟ್ಟು ಮರ್ತಿರ್ಬೇಕು. ಏನು ಹೀಗೆ ಹೇಳ್ತಾ ಇದೆಯಾ ಗಿರಿ? ನನ್ನ ಹತ್ರ ದುಡ್ಡು ಇದೆಯಾ ಇಲ್ವಾ ಅಂತ ನನಗೆ ಗೊತ್ತಾಗಲ್ವಾ? ನಿಜ ಹೇಳು, ದುಡ್ಡು ಎಲ್ಲಿಂದ ಬಂತು ಅಂತ. ಲೇ, ಅವಳಿಗೆ ಹೇಗೂ ಗೊತ್ತಾಗಬೇಕು. ನಿಂದಲ್ಲ ಅಂತಂದ್ಮೇಲೆ ನಿನ್ನ ಕಷ್ಟ ನೋಡ್ಲಾರ್ದೆ ಯಾರೋ ನಿನ್ನ ಸ್ನೇಹಿತರು ನಿನ್ನ ಜೇಬಲ್ಲಿ ಇಟ್ಟಿರ್ಬೇಕು. ಅಪ್ಪ, ನಾನೊಬ್ಬನೇ ಕೆಲಸ ಕಳ್ಕೊಂಡಿದ್ದಿದ್ರೆ ಆ ಅವಕಾಶ ಇರ್ತಾ ಇತ್ತೋ ಏನೋ, ಆದರೆ ನನ್ನ ಜೊತೆ ಅವರೆಲ್ಲರೂ ಕೆಲಸ ಕಳ್ಕೊಂಡಿದ್ದಾರೆ.
ಅಷ್ಟೇ ಅಲ್ಲ ಗಿರಿ, ನನ್ನ ಅಕೌಂಟ್ಗೆ 12,000 ರೂಪಾಯಿ ಬಂದಿದೆ, EMI ಕಟ್ ಆಗಿದೆ, ರೇಷನ್ ಅಂಗಡಿ ಬಿಲ್ಗಳೆಲ್ಲ ಕ್ಲಿಯರ್ ಆಗಿದೆ. ಇದೆಲ್ಲ ಯಾರು ಮಾಡಿದ್ದು? ಒಟ್ಟಿನಲ್ಲಿ ಸಮಸ್ಯೆ ಎಲ್ಲ ಬಗೆಹರಿತಲ್ಲ, ಚಿಂತೆ ಮಾಡಬೇಡ, ಬಿಟ್ಬಿಡು. ಏನಪ್ಪ ಹೀಗೆ ಮಾತಾಡ್ತಾ ಇದೀಯಾ? ಅದು ಯಾರು ಕಷ್ಟಪಟ್ಟಿರೋ ದುಡ್ಡೋ ಏನೋ? ನನ್ನ ಅಕೌಂಟ್ಗೆ ಯಾಕೆ ಹಾಕಬೇಕು? ನನ್ನ ಕಷ್ಟನ ಅವ್ರು ಯಾಕೆ ತೀರಿಸ್ಬೇಕು? ಸಂತೋಷ ಇದೆ, ಬನ್ನಿ ಹಂಚ್ಕೊಳ್ಳೋಣ ಅಂತ ನಾವಾಗ ಕರೆದ್ರು ಇದರಲ್ಲಿ ಏನೋ ಮಸ್ಲತ್ ಇದೆ ಅಂತ ಅನುಮಾನದಿಂದ ನೋಡೋ ಪ್ರಪಂಚ ಇದು. ಅಂಥದ್ರಲ್ಲಿ ಕಷ್ಟನ ಜವಾಬ್ದಾರಿನ ಯಾರು ಹಂಚ್ಕೋತಾರೆ? ಹಂಚ್ಕೋತಾರೋ? ನೀ ಸುಂದರಮ್ಮ, ಕಷ್ಟದಲ್ಲಿ ಸುಖದಲ್ಲಿ ಕೊನೆಯವರೆಗೂ ನಿನ್ನ ಜೊತೆಯಲ್ಲೇ ಇರ್ತೀನಿ ಅಂತ ಮಾತು ಕೊಟ್ಟಿರೋ ನಿನ್ನ ಧರ್ಮ ಪತ್ನಿ ಹಂಚ್ಕೋತಾಳೋ? ಗಿರಿ, ನೀನಾ? ಆದ್ರೆ ನಿನ್ನ ಹತ್ರ ಅಷ್ಟೊಂದು ದುಡ್ಡು ಹೇಗೆ ಬಂತು? ರೀ, ನೀವು ಕಷ್ಟಪಡ್ತಾ ಇದ್ದಿದ್ದನ್ನು ನಾನು ದಿನ ನೋಡ್ತಿದ್ದೆ. ನೀವು ಏನು ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ರು, ನಿಮ್ಮ ಕಣ್ಣುಗಳು ನೀವು ಅನುಭವಿಸ್ತಾ ಇದ್ದಿದ್ದು ನೋವು ಹೇಳ್ತಿತ್ತು. ಅದಕ್ಕೆ ನನ್ನಿಂದ ಸಹಾಯ ಆಗಲಿ ಅಂತ ಸೀರೆ ವ್ಯಾಪಾರ ಶುರು ಮಾಡಿದೆ. ಸೀರೆ ವ್ಯಾಪಾರ? ಹೌದು ರೀ, ಅದರಿಂದನೇ ಇಷ್ಟೆಲ್ಲ ಸಮಸ್ಯೆಗಳು ಬಗೆಹರಿದಿದ್ದು. ರೀ, ನಿಮ್ಗೆ ಹೇಳ್ದೆ ಸೀರೆ ವ್ಯಾಪಾರ ಶುರು ಮಾಡಿದೆ ಅಂತ ಬೇಜಾರಾಗಿದ್ರೆ ಸಾರಿ ರೀ. ನೀನ್ಯಾಕೆ ಸಾರಿ ಕೇಳ್ತಾ ಇದ್ದೀರಿ? ನಿನ್ನಂಥವನ್ನ ಕಷ್ಟಕ್ಕೆ ತಳ್ಳಿ ನಾನು ನನ್ನ ಜವಾಬ್ದಾರಿಯಿಂದ ಹಿಂದೆ ಸರಿಯಾಗಿ ಆಯ್ತಲ್ಲ ಅಂತ ನೊಂದ್ಕೊಳ್ಳ, ಅಥವಾ ನನ್ನ ಜವಾಬ್ದಾರಿನೇ ತನ್ನ ಜವಾಬ್ದಾರಿ ಅಂತ ಅನ್ಕೊಳ್ಳೋ ಹೆಂಡ್ತಿನ ಆ ಭಗವಂತ ನನಗೆ ಕೊಟ್ಟಿದ್ದಾನೆ ಅಂತ ಖುಷಿ ಪಡ್ಲ. ನನಗೆ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ನಿನ್ನನ್ನು ಪಡೆಯೋಕ್ಕೆ ನನ್ನ ಅದೃಷ್ಟ ಮಾಡಿದ್ದೀನಿ. ಅಯ್ಯೋ ರೀ, ಏನ್ರಿ ನೀವು ದೊಡ್ಡ ದೊಡ್ಡ ಮಾತುಗಳೆಲ್ಲ ಆಡ್ತಿದ್ದೀರಾ? ಹೆಂಡತಿಯಾಗಿ ನನ್ನ ಕರ್ತವ್ಯನ ನಿಭಾಯಿಸಿದ್ದೀನಿ. ಅಲ್ಲ ರೀ, ಹೆಂಡತಿ ದುಡಿಯೋದು ತಪ್ಪ? ಅಯ್ಯೋ, ಹೆಂಡತಿ ದುಡಿಯೋದು ತಪ್ಪಲ್ಲ ಗಿರಿ. ಆದರೆ ಮನೆ ಕಮಿಟ್ಮೆಂಟ್ ತಿಂಗಳಿಗೆ 30,000, ಅದನ್ನು ದುಡಿಯೋಷ್ಟರಲ್ಲಿ ಸಾಕಾಗೋಗಿರುತ್ತೆ. ತಿಂಗಳು ಕೊನೆ ಬರೋಷ್ಟರಲ್ಲಿ ಸೌದೋಗಿರ್ತೀನಿ. ಆದರೆ ನೀನು ಮನೆ ಕೆಲಸನೂ ಮಾಡಿಕೊಂಡು ಮನೆ ಜವಾಬ್ದಾರಿನೂ ನಿಭಾಯಿಸಿದೆಯಲ್ಲ, ನಾನು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಲ್ಲ ಗಿರಿ, ಇಷ್ಟೆಲ್ಲ ಮಾಡಿದ್ರು ಒಂದಿನಕ್ಕೂ ನಿನ್ನ ಮುಖದಲ್ಲಿ ಕಷ್ಟನೇ ಕಾಣಲಿಲ್ವಲ್ಲ ಗಿರಿ? ನಿನ್ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ಸ್ ಆ್ಯಕ್ಚುಲಿ ತುಂಬ ಚಿಕ್ಕ ಪದ. ರೀ, ಅಯ್ಯೋ ಹುಚ್ಚಪ್ಪ, ಸಂಸಾರದಲ್ಲಿ ನಾನು ನಿನಗೆ ನೀ ನನಗೆ ಅಂತ ಬದುಕ್ತಾ ಕಷ್ಟನ ನುಂಗಿ ಖುಷಿನ ಹಂಚಿ ಒಬ್ರಿಗೊಬ್ಬರು ಕೈ ಹಿಡ್ಕೊಂಡು ಮುಂದೆ ಸಾಕ್ತಾ ಇದ್ರೆ ಆ ಭಗವಂತ ಯಾವುದಾದರೊಂದು ರೂಪದಲ್ಲಿ ಬಂದು ನಮ್ಮ ಕೈ ಹಿಡಿತಾನೆ ಕಣೆಯ. ಭಗವಂತನ? ಕಿರಿ, ಫಸ್ಟ್ ಆಫ್ ಆಲ್ ನಿಂಗೆ ಸೀರೆ ವ್ಯಾಪಾರದ ಬಗ್ಗೆ ಐಡಿಯಾನೇ ಇರಲಿಲ್ಲ. ನಿನಗೆ ಈ ಐಡಿಯಾ ಯಾರು ಕೊಟ್ಟಿದ್ದು? ನಿಂಗೆ ಸಹಾಯ ಯಾರು ಮಾಡಿದ್ದು? ಅವ್ರು ನಿನಗೂ ಗೊತ್ತು ಕಣೋ. ನನಗೆ ಗೊತ್ತಾ? ಹಾಂ ರೀ, ಅದೇ ಗೌರಿ ಗಣೇಶ ಹಬ್ಬಕ್ಕೆ ಬಸವನ್ ಬಾಗೇವಾಡಿಯಿಂದ ಬಂದಿದ್ರಲ್ಲ ಗೌರಮ್ಮ, ಅವರು ರೀ, ಅವರೇ. ಮಾಡಿದ್ದು? ಅಯ್ಯೋ ದೇವ್ರೆ ದೇವ್ರೆ, ಅವರೇ ನನಗೆ ಸಹಾಯ ಮಾಡಿದ್ದು. ಪಾಪ, ಅವರೇ ಊರಿಂದ ಸೀರೆಗಳನ್ನ ತಗೊಂಡು ಬಂದಿದ್ರು. ಸೀರೆ ಮಾರಿದ ಲಾಭನ ಇಬ್ರು ಹಂಚ್ಕೊಳ್ಳೋಣ ಅಂತ ಅವರೇ ಹೇಳಿದ್ದು. ರೇ, ಏನಾಯ್ತ್ರಿ? ಅವ್ರು ನಿಂಗೆ ಎಲ್ಲಿ ಸಿಕ್ಕಿದ್ರು? ಅವರೇ ಮನೆ ಹತ್ರ ಬಂದಿದ್ರು.
ಗೌರಮ್ಮ ಗೌರಮ್ಮ ರೀ